ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಉದ್ಯೋಗ ಅನ್ನೋದು ನಮ್ಮ ಬದುಕಿನ ಬಂಡಿ ಎಳೆಯುವ ಸಾಧನವೋ ಅಥವಾ ಭದ್ರತೆ ಹೆಸರಿನಲ್ಲಿ ನಾವೇ ಕಟ್ಕೊಂಡಿರೋ ಒಂದು ಮಾನಸಿಕ ಪಂಜರನೋ? ಎಕ್ಸಾಕ್ಟ್ಲಿ. ಆ ಮಾನಸಿಕ ಪಂಜರನೋ ಅನ್ನೋದರ ಬಗ್ಗೆ ಇವತ್ತು ಮಾತಾಡೋಣ. ನಮ್ಮ ಇಂದಿನ ಚರ್ಚೆ ಜಿಡ್ಡು ಕೃಷ್ಣಮೂರ್ತಿಯವರ ಟಿಪ್ಪಣಿಗಳನ್ನು ಆಧರಿಸ್ತಿದೆ. ಹೌದು. ಅಂದ್ರೆ ಅವರು ಸುಮ್ನೆ ನಾಳೆಯಿಂದಾನೇ ಕೆಲಸ ಬಿಟ್ಬಿಡಿ ಅಂತ ಅಗ್ಗದ ಸಲಹೆ ಕೊಡ್ತಿಲ್ಲ ಇಲ್ಲಿ. ಕರೆಕ್ಟ್. ದಿನ ಬೆಳಗಾದ್ರೆ ನಾವ್ ಯಾಕೆ ಆಫೀಸಿಗೆ ಓಡ್ತೀವಿ, ಮತ್ತೆ ಆ ಓಟ ನಮ್ಮ ಮನಸ್ಸಿನ ಮೇಲೆ ಎಂಥ ಪ್ರಭಾವ ಬೀರ್ತಿದೆ ಅನ್ನೋದನ್ನ ಅವರು ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ. ಇಲ್ಲಿ ಬರೀ EMI ಕಟ್ಟೋದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸ್ಕೊಳ್ಳೋ ಆರ್ಥಿಕ ಲೆಕ್ಕಾಚಾರ ಮಾತ್ರ ಇಲ್ಲ. ಮನುಷ್ಯನ ಆಂತರಿಕ ಸ್ವಾತಂತ್ರ್ಯದ ಪ್ರಶ್ನೆ ಇದೆ. ಅದೇ ನೋಡಿ ಸೋಜಿಗ ಅಲ್ವಾ. ನಮಗೆ ಆ ಪಂಜರ ಇಷ್ಟ ಇಲ್ಲ ಅಂದ್ರೂ ಪ್ರತಿದಿನ ಅಲಾರಂ ಹೊಡೆದ ತಕ್ಷಣ ಎದ್ದು ಅದರೊಳಗೆ ಹೋಗಿ ಕೂತೀವಿ. ಖಂಡಿತ. ಅದೇ ಆ ಮಾನಸಿಕ ಗುಲಾಮಗಿರಿ ಅಂತ ಕೃಷ್ಣಮೂರ್ತಿಯವರು ಕರೆಯೋದು. ಅಂದ್ರೆ ಆ ಸೈಕೊಲಾಜಿಕಲ್ ಸರ್ವಿಟ್ಯೂಡ್. ಸೈಕೊಲಾಜಿಕಲ್ ಸರ್ವಿಟ್ಯೂಡ್ ಅಂದ್ರೆ ಈಗ ನಾವು ಭದ್ರತೆ ಬಗ್ಗೆ ಮಾತಾಡ್ತಿದ್ದೀವೋ ಅಥವಾ ನಮ್ಮದೇ ಆದ ಭಯದ ಬಗ್ಗೆನೋ? ನೋಡಿ, ಆ ತಿಂಗಳ ಕೊನೆಗೆ ಬರೋ ಖಚಿತ ಸಂಬಳ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಕೃತಕ ಭದ್ರತಾ ಭಾವ ಹುಟ್ಟುಹಾಕುತ್ತೆ. ಹೌದು, ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ. ಕರೆಕ್ಟ್. ಆ ಭದ್ರತೆಯ ಆಸೆಗೆ ಬಿದ್ದು ನಾವು ದಿನನಿತ್ಯ ಒಂದೇ ರೀತಿಯ ಯಾಂತ್ರಿಕ ಕೆಲಸಕ್ಕೆ ಒಗ್ಗಿ ಹೋಗ್ತೀವಿ. ಮನಸ್ಸು ಕೇವಲ ಒಂದು ಅಲ್ಗಾರಿದಮ್ ತರಹ ಹೇಳ್ದನ್ನಷ್ಟೇ ಮಾಡೋಕ್ ಶುರು ಮಾಡಿದಾಗ ಹೊಸತೇನಾದ್ರೂ ಯೋಚಿಸೋ ಶಕ್ತಿ ಸತ್ತೋಗುತ್ತೆ. ಹೌದು, ತಾನಾಗಿಯೇ ಸಾಯುತ್ತೆ. ಈ ಕೆಲ್ಸ ಹೋದ್ರೆ ನನ್ನ ಗತಿ ಏನು ಅನ್ನೋ ಹೆದರಿಕೆನೆ ನಮ್ಮನ್ನ ದಿನವಿಡೀ ಉಸಿರುಗಟ್ಟಿಸುತ್ತೆ. ಒಂದ್ ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಲೇಬೇಕು. ಯಾಕಂದ್ರೆ ಹೊಟ್ಟೆಪಾಡು, ಮಕ್ಕಳ ಫೀಸು ಮತ್ತೆ ಮನೆ ಬಾಡಿಗೆ ಇವೆಲ್ಲ ಬರೀ ಭ್ರಮೆ ಅಲ್ಲವಲ್ಲ. ಖಂಡಿತ ಭ್ರಮೆ ಅಲ್ಲ. ನೈಜ ವಾಸ್ತವ ಅದು. ನಾಳೆ ಬಗ್ಗೆ ಆತಂಕ ಪಡೋದು ಮನುಷ್ಯನ ಸಹಜ ಗುಣ ಅಲ್ವಾ. ಭದ್ರತೆ ಬೇಕು ಅನ್ನೋದು ಮೂಲಭೂತ ಅವಶ್ಯಕತೆ ಇದ್ದ ಹಾಗೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಆದ್ರೆ ಕೃಷ್ಣಮೂರ್ತಿಗಳು ಹೊಟ್ಟೆಪಾಡಿಗಾಗಿ ದುಡಿಬೇಡಿ ಅಂತ ಹೇಳ್ತಿಲ್ಲ. ಓಹೋ, ಮತ್ತೆ ಅವರ ಅಸ್ಲಿ ಉದ್ದೇಶ ಏನು ಹಾಗಾದ್ರೆ? ಇದನ್ನೆಲ್ಲ ಬರೀ ಗುಲಾಮಗಿರಿ ಅಂತ ತಳ್ಳಿ ಹಾಕಿದ್ರೆ ಸ್ವಲ್ಪ ಅತಿ ಆದರ್ಶವಾದ ಅಂತ ಅನ್ಸಲ್ವಾ? ಅನ್ಸುತ್ತೆ. ಆದ್ರೆ ಬದುಕುಳಿಯೋದಕ್ಕಾಗಿ ಮಾಡೋ ಕೆಲಸಕ್ಕೂ ಕೇವಲ ಭಯದಿಂದಲೇ ಇಡೀ ಜೀವನನ ಒಂದು ಇಷ್ಟ ಇಲ್ಲದ ಕೆಲಸಕ್ಕೆ ಒತ್ತೆ ಇಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಓ, ಅಂದ್ರೆ ಆ ಭಯನೇ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಅಂತ. ಎಕ್ಸಾಕ್ಟ್ಲಿ. ನಮ್ಮ ಇಡೀ ಅಸ್ತಿತ್ವ ಬರೀ ಆ ಕೆಲ್ಸ ಕಳ್ಕೊಳ್ಳೋ ಭಯದ ಸುತ್ತಲೇ ಸುತ್ತುತ್ತಿದ್ರ ನಾವು ಜೀವಿಸ್ತಿಲ್ಲ, ಕೇವಲ ಉಸಿರಾಡ್ತಿದ್ದೀವಿ ಅಂತ ಅರ್ಥ. ನಿಜ. ಸರಿ, ಈಗ ಬದುಕಿನ ಅನಿವಾರ್ಯತೆಗೋ ಅಥವಾ ಭಯಕ್ಕೋ ಆಫೀಸ್ ಮೆಟ್ಲು ಹತ್ತೋದ್ವಿ ಅನ್ಕೊಳ್ಳಿ. ಅಲ್ಲಿ ಹೋದ್ಮೇಲಾದ್ರೂ ನೆಮ್ಮದಿ ಇದೆಯಾ? ಖಂಡಿತ ಇಲ್ಲ. ಅಲ್ಲಿ ಶುರುವಾಗೋದೇ ಬೇರೊಂದಾಟ. ಅದೇ, ಆ ಪಕ್ಕದ ಡೆಸ್ಕ್ನ ಅವನಿಗೆ ಪ್ರಮೋಷನ್ ಸಿಕ್ಕ್ರೆ ನಮಗ್ ನಿದ್ದೆ ಬರಲ್ಲ. ಈ ಕಾರ್ಪೊರೇಟ್ ಸಂಸ್ಕೃತಿ ನಮ್ಮ ಮೂಲ ಸ್ವಭಾವನ ಬದಲಾಯಿಸ್ತಿದ್ಯಾ ಹೇಗೆ? ಹೌದು. ಆಫೀಸಿನ ವಾತಾವರಣನೇ ನಿರಂತರ ತುಲನೆ ಮತ್ತು ಸ್ಪರ್ಧೆಯ ಅಡಿಪಾಯದ ಮೇಲೆ ನಿಂತಿದೆ. ಸದಾ ಇನ್ನೊಬ್ಬರ ಜೊತೆ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಕರೆಕ್ಟ್. ಇದರಿಂದ ಹುಟ್ಕೊಳ್ಳೋದೇ ಅಸೂಯೆ ಮತ್ತೆ ಸಂಘರ್ಷ. ಇಲ್ಲಿಯೇ ಮೂಲ ಟಿಪ್ಪಣಿಲಿರೋ ಅತ್ಯಂತ ಪ್ರಬಲವಾದ ಪರಿಕಲ್ಪನೆ ಬರೋದು. ಆ ವೃತ್ತಿ ಮತ್ತೆ ಹಂಬಲದ, ಅಂದ್ರೆ ಆ ವೊಕೇಶನ್ ಮತ್ತೆ ಆಂಬಿಷನ್ ನಡುವಿನ ಸಂಘರ್ಷ. ಇವೆರಡೂ ಒಂದೇ ಅಲ್ವಾ? ವೃತ್ತಿ ಮತ್ತೆ ಹಂಬಲ? ಇಲ್ಲವೇ ಇಲ್ಲ. ವೃತ್ತಿ ಅಂದ್ರೆ ನಮ್ಗೆ ಆಳವಾದ ಆಸಕ್ತಿ ಇರೋದು, ಮಾಡೋದ್ರಲ್ಲೇ ನಮ್ಗೆ ಖುಷಿ ಸಿಗೋ ಕೆಲ್ಸ. ಓಹೋ, ಆದ್ರೆ ಹಂಬಲ ಅಂದ್ರೆ ಬರೀ ಸಮಾಜದಲ್ಲಿನ ಸ್ಥಾನಮಾನ ಅಥವಾ ಅಧಿಕಾರ, ಬೇರೆಯವ್ರಿಗಿಂತ ನಾನ್ ಮೇಲು ಅಂತ ತೋರ್ಸ್ಕೊಳ್ಳೋ ಒಂದು ಚಟಪಟಿಕೆ. ಹೌದು, ಅದೇ ಆಂಬಿಷನ್. ಈ ಹಂಬಲದ ಬೆನ್ನೇರಿ ಆ 9 ರಿಂದ 5 ಕೆಲ್ಸ ಮಾಡೋದು, ಇದು ಒಂಥರ ಟ್ರೆಡ್ಮಿಲ್ ಮೇಲೆ ಓಡದಂತೆ. ಸರಿ. ಹೇಗೆ ಅಂದ್ರೆ ಆ ಎಷ್ಟೇ ಬೆವರು ಸುರಿಸಿ ಏದು ಸೂರು ಬಿಡುತ್ತಾ ಓಡಿದ್ರೂ ಯಾರು ಮೊದಲು ಸಾಧಿಸ್ತಾರೆ ಅನ್ನೋ ಓಟದಲ್ಲಿ ನಾವು ನಿಂತಲ್ಲೇ ಇರ್ತೀವಿ. ಎಕ್ಸಾಕ್ಟ್ಲಿ. ಎಲ್ಲೋ ತಲುಪೋ ಭ್ರಮೆಯಲ್ಲಿ ನಮ್ಮ ಒಳಗಿನ ಶಾಂತಿಯನ್ನೇ ಬಲಿ ಕೊಡ್ತೀವಿ. ಮತ್ತು ಆ ಓಟದಲ್ಲಿ ನಾವೆಷ್ಟರ ಮಟ್ಟಿಗೆ ಕಳೆದು ಹೋಗ್ತೀವಿ ಅಂದ್ರೆ ನಾವ್ ಯಾರು ಅನ್ನೋದೇ ಮರ್ತೋಗುತ್ತಲ್ವಾ? ಹೌದು. ಯಶಸ್ಸಿನ ಏಣಿ ಹತ್ತುತ್ತಿದ್ದೀವಿ ಅನ್ಕೊಳ್ತಾಲೆ ಆಂತರಿಕವಾಗಿ ಸಂಪೂರ್ಣವಾಗಿ ಬರಿದಾಗ್ತೀವಿ. ಕೃಷ್ಣಮೂರ್ತಿಯವರ ಪ್ರಕಾರ ಈ ಹಂಬಲ ಮನುಷ್ಯನನ್ನ ಆಂತರಿಕವಾಗಿ ಕೊಲ್ಲುತ್ತೆ. ಹಾಗಾದ್ರೆ ಕೃಷ್ಣಮೂರ್ತಿಯವರ ಈ ವಿಚಾರಗಳ ಒಟ್ಟು ಸಾರಾಂಶನ ನಾವು ಕೆಲಸ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಅರ್ಥೈಸ್ಕೊಳ್ಬಾರ್ದು. ಖಂಡಿತ ಹಾಗಲ್ಲ. ನಾವು ಮಾಡೋ ಕೆಲ್ಸದ ಹಿಂದಿನ ಉದ್ದೇಶನ ಪ್ರಶ್ನಿಸ್ಕೋಬೇಕು. ನೀವ್ ಮಾಡೋ ಕೆಲ್ಸನ ಪ್ರೀತಿಸಿ
ಆದರೆ ಆ ಕೆಲಸ ನಮ್ಮನ್ನ ಯಂತ್ರ ಮಾಡ್ತಿದ್ರೆ ಅಥವಾ ಪ್ರತಿದಿನ ನಮ್ಮೊಳಗಿನ ಜೀವಂತಿಕೆನ ಹೀರುತ್ತಿದ್ರೆ ಆಗ ಆ ಆ ಭದ್ರತೆಯ ಪಂಜರದಿಂದ ಹೊರಬರೋ ಬಗ್ಗೆ ಗಂಭೀರವಾಗಿ ಯೋಚಿಸಲೇಬೇಕು. ಕೇವಲ ಸಮಾಜಕ್ಕೆ ತೋರಿಸ್ಕೊಳ್ಳೋ ನಕಲಿ ಇಮೇಜ್ಗಾಗಿ ನಮ್ಮ ಇಡೀ ಆಯಸ್ಸನ್ನ ಸವಸಬಾರದು. ನಿಜ, ಈ ಚರ್ಚೆ ನಮ್ಮ ಕೆಲಸದ ಬಗ್ಗಿನ ದೃಷ್ಟಿಕೋನನ ಸಂಪೂರ್ಣವಾಗಿ ಬದಲಾಯಿಸೋ ಹಾಗಿದೆ. ಹೌದು, ಈ ಆಳವಾದ ವಿಶ್ಲೇಷಣೆ ಖಂಡಿತ ನಮ್ಮೆಲ್ಲರನ್ನೂ ಒಂದ್ಕ್ಷಣ ಯೋಚನೆಗೆ ಹಚ್ಚಿತ್ತೆ. ಮುಕ್ತಾಯಗೊಳಿಸೋ ಮುನ್ನ ನಮ್ಮ ಆ, ಮೂಲದಲ್ಲಿನ ಆಳವಾದ ಪ್ರಶ್ನೆ ಒಂದು ಹಾಗೇ ಉಳಿಯುತ್ತೆ. ಒಂದ್ಸಲ ಯೋಚನೆ ಮಾಡಿ, ನಾಳೆ ಬೆಳಗ್ಗೆ ಎದ್ದಾಗ ನಮ್ಮ ಜೀವನದಲ್ಲಿ ಹಣದ EMIನ ಅಥವಾ ಬದುಕುಳಿಯೋ ಯಾವುದೇ ಆರ್ಥಿಕ ಅವಶ್ಯಕತೆ ಇಲ್ಲ ಅಂದ್ಕೊಳ್ಳಿ. ಆರ್ಥಿಕ ಅನಿವಾರ್ಯತೆ ಇಲ್ಲ ಅಂದ್ರೆ ಹೌದು. ಆಗ ನಮ್ಮಲ್ಲಿ ಎಷ್ಟು ಜನ ಈಗಿನ ಕಚೇರಿಗೆ ಅದೇ ಉತ್ಸಾಹದಿಂದ ಹೋಗ್ತೀವಿ? ಬಹಳ ಒಳ್ಳೆ ಪ್ರಶ್ನೆ. ಒಂದು ವೇಳೆ ನಮ್ಮ ವಿಸಿಟಿಂಗ್ ಕಾರ್ಡ್ ಮೇಲಿರೋ ಮ್ಯಾನೇಜರ್, ಡೈರೆಕ್ಟರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಜಾಬ್ ಟೈಟಲ್ ಅನ್ನ ಅಳಿಸಿ ಹಾಕಿದ್ರೆ ಆವಾಗ ನಮ್ಮ ಗುರುತು ಏನು? ಎಕ್ಸಾಕ್ಟ್ಲಿ. ಈ ವಿಶಾಲ ಜಗತ್ತಿನಲ್ಲಿ ಭಿತ್ತಿಪತ್ರವಿಲ್ಲದ ನಮ್ಮ ಅಸಲಿ ಗುರುತು ಏನಾಗಿರುತ್ತೆ ಅನ್ನೋದನ್ನ ಯೋಚಿಸಿ.